ನಮಸ್ಕಾರ. ನಾನಿವತ್ತು ಬಂದಿರುವಂತಹ ದೇವಸ್ಥಾನ ಕೋಟದಲ್ಲಿರುವಂತಹ ಹಲವು ಮಕ್ಕಳ ತಾಯಿ ದೇವಸ್ಥಾನ. ಈ ತಾಯಿ ಬೇಡಿದವರಿಗೆ ಸಂತಾನವನ್ನು ಪ್ರಾಪ್ತಿ ಮಾಡುವಂತಹ ತಾಯಿ. ಹೌದು, ಈ ತಾಯಿಯ ಮಹಿಮೆ ಏನು, ಹಾಗೆ ಇಲ್ಲಿ ಬಂದ ಭಕ್ತರಿಗೆ ತಾಯಿ ಹೇಗೆ ಸಂತಾನ ಪ್ರಾಪ್ತಿ ಮಾಡಿದಾಳೆ ನೀವೇ ನೋಡಿ. ಹರಕೆ ಹೊತ್ಕೊಂಡು ಇಲ್ಲಿ ಮಗುವಾಗಿ ಬಂದಿದ್ದಾರೆ. ಅವರಿಗೆ ಹರಕೆ ಹೊತ್ಕೊಳ್ಳಿಕ್ಕೆ ಯಾರು ಹೇಳಿದ್ರು, ಹಾಗೆ ಅವರಿಗೆ ತಾಯಿ ಹೇಗೆ ಅನುಗ್ರಹ ಮಾಡಿದ್ರು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಹರಕೆ? ನಂದು ಕಸಿನ್ ಹೇಳಿದ್ದು. ಹಾಗೆ ನಾನು ಇಲ್ಲಿ ಬಂದು ನಂಗೆ ಮದ್ವೆ ಆಗಿ ಒಂದು 5 ವರ್ಷ ಆಗಿ ಮಗು ಆಗಿರ್ಲಿಲ್ಲ ಹೇಳಿ ಇಲ್ಲಿ ಬಂದು ಹರಕೆ ಹೊತ್ತಿದ್ದೆ. ಇಲ್ಲಿ ಬಂದು ಪೂಜೆ ಎಲ್ಲ ಆಗಿ ನಂಗೆ ಮಗು ಇದ್ದಾನೆ ಇಲ್ಲಿ, ಅದೇ ಹರಕೆ ತೀರಿಸ್ಲಿಕ್ಕೆ ಬಂದಿದ್ದು, ಮಗುನ ಕರ್ಕೊಂಡ್ ಬಂದಿದ್ದು. ಈಗ ಎಷ್ಟು ತಿಂಗಳಾಯ್ತು? ಈಗ 4 ತಿಂಗಳು ಮಗುವಿಗೆ. ಹೌದು, ಹಾಗಾದ್ರೆ ತಾಯಿ ಕೊಟ್ಟಿದ್ದಾರೆ. ಹೌದು, ಖಂಡಿತ. ನಾನು ಇಲ್ಲಿ ಬೇಡುವಾಗ ಹೂ ಸಮೇತ ಬಿದ್ದಿತ್ತು. ಹಾಗೆ ನಂಗೆ ಅದು ನಿಜ ಅನುಗ್ರಹನೇ ದೇವರದು. ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಹೋಗಿ ಈಗ ಪುನಃ ಈಗ ಮಗುನ ಕರ್ಕೊಂಡ್ ದೇವಿಗೆ ತುಂಬಾ ಎಷ್ಟೋ ಹರಕೆಗಳನ್ನ ಹೊತ್ತಿರ್ಬೋದು. ಹೌದು, ಖಂಡಿತ. ಇಲ್ಲಿ ಬಂದು ಹರಕೆ ಹೊತ್ತ ನಂತರ ಆಗಿದೆ. ಹೌದು, ಈಗ 4 ತಿಂಗಳು ಗಂಡು ಮಗು ಬೇರೆ ತಾಯಿ ಕೊಟ್ಟಿದ್ದಾರೆ. ಖಂಡಿತ ಕೊಟ್ಟಿದ್ದಾರೆ. ನಡೀತದೆ. ಹೌದು, ಧನ್ಯವಾದ. ಕೇಳಿದ್ರಲ್ವಾ, ಈ ಕ್ಷೇತ್ರದಲ್ಲಿ ಹರಕೆ ಹೊತ್ತು ಮಗು ಜೊತೆ ಕ್ಷೇತ್ರಕ್ಕೆ ಬರ್ತಿರುವ ಆ ತಾಯಿ ಮುಖದಲ್ಲಿರುವಂತಹ ಖುಷಿ. ಹೌದು, ಈ ತಾಯಿ ಕೇಳಿದವರಿಗೆ ಸಂತಾನ ಪ್ರಾಪ್ತಿಯನ್ನು ಮಾಡಿದಾಳೆ. ಅದರ ಜೊತೆಗೆ ಕೇಳಿದಂಥ ಅದೆಷ್ಟೋ ಹರಕೆಗಳನ್ನು ಈ ತಾಯಿ ನೆರವೇರಿಸಿ ಕೂಡ ಕೊಟ್ಟಿದ್ದಾಳೆ. ಹಾಗಾದರೆ ಸಂತಾನ ಪ್ರಾಪ್ತಿ ಆಗಲಿಕ್ಕೆ ಯಾವ ಹರಕೆಯನ್ನು ಹೊರಬೇಕು, ಹಾಗೆ ಇಲ್ಲಿ ಇನ್ನು ಅನೇಕ ಹರಕೆಗಳು ಯಾವ್ದ್ಯಾವ್ದಿದೆ, ಇದೆಲ್ಲವನ್ನು ನಾನು ಬಿಡಿಬಿಡಿಯಾಗಿ ತೋರಿಸ್ತೀನಿ. ಅದರ ಜೊತೆಗೆ ತಾಯಿಯ ಪೌರಾಣಿಕ ಕಥೆಯನ್ನು ಕೂಡ ನಿಮಗೆ ತಿಳಿಸ್ತೀನಿ, ದೇಗುಲ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ದೇವಸ್ಥಾನದಲ್ಲಿರುವಂತಹ ಎಲ್ಲ ಹರಕೆಗಳನ್ನು ನಾನು ನಿಮಗೆ ಕೊನೆಯಲ್ಲಿ ತೋರಿಸಿದ್ದೀನಿ. ಅದಕ್ಕಿಂತ ಮುಂಚೆ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದ ಹಾಗೆ ರಕ್ತೇಶ್ವರಿ ತಾಯಿಯ ದರ್ಶನವನ್ನು ನೀವು ಮಾಡ್ಕೋಬೋದು. ಹಾಗಾದರೆ ಈ ತಾಯಿಯ ಒಂದು ಕಥೆ ಏನು, ಈ ತಾಯಿ ಇಲ್ಲಿ ಹೇಗೆ ಬಂದು ನೆಲೆಸ್ಲು, ಈ ತಾಯಿಯ ಶಕ್ತಿ ಏನು, ಇದೆಲ್ಲವನ್ನು ನಾವು ಅಲ್ಲಿ ಅರ್ಚಕರ ಹತ್ರನ ತಿಳ್ಕೊಳ್ಳೋಣ ಬನ್ನಿ. ಅದು ಮೂಲ ರೂಪ ತೆಗೆದು ಸೌಮ್ಯ ರೂಪಕ್ಕೆ ತಾಯಿನ ಇದು ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ವೃದ್ಧರೂಪ ಬೇಡ ಅಂತೇಳಿ ಇದು ಸೌಮ್ಯ ರೂಪಕ್ಕೆ ಮಾಡಿದ್ದಾರೆ. ಅದು ಮೊದಲು ಇದ್ದಿದ್ದು ರಕ್ತೇಶ್ವರಿ ಅಂತೇಳಿ, ರಕ್ತೇಶ್ವರಿ ಕ್ಷೇತ್ರ ಪಾಲನೆ, ಹೊರಗಡೆ ನಮ್ಮನಿಗೆ ಕಾವಲು. ಹಾಗಾಗಿ ಅದನ್ನು ಈ ಥರ ರೂಪ ಮಾಡಿ ಇಟ್ಟಿದ್ದಾರೆ. ಈಗ ಮೊದಲಿಂದನೂ ಅಷ್ಟೇ, ಮೊದಲಿಂದನೂ ಅದು ಅಲ್ಲಿತ್ತು. ರಿನೋವೇಷನ್ ಆದಮೇಲೆ ಇದನ್ನು ತೆಗೆದು ಹಿಂಗೆ ಮಾಡಿದ್ದಾರೆ. ಕೇಳಿದ್ರಲ್ವ, ರಕ್ತೇಶ್ವರಿ ತಾಯಿ ಬಗ್ಗೆ ಸ್ಪಷ್ಟ ಸಂಕ್ಷಿಪ್ತವಾಗಿ ಅವರು ವಿವರಣೆ ಕೊಟ್ಟರು. ಹಾಗೆ ಅಲ್ಲಿಂದ ಒಳಗಡೆ ಹೋಗಬೇಕಾದ್ರೇ ಅಮೃತೇಶ್ವರಿ ತಾಯಿಯ ದರ್ಶನವನ್ನು ನಾವು ಮಾಡ್ಬೋದು. ನೀವು ಕೂಡ ಮಾಡಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ದರ್ಶನ ಮಾಡಿ ನಾನು ಈಚೆ ಕಡೆ ಬರಬೇಕಾದ್ರೆ ಅದೆಷ್ಟೋ ಜನ ಭಕ್ತಾದಿಗಳು ಕೈಯಲ್ಲಿ ಎಣ್ಣೆನ ಅದ್ದಿ ಲಿಂಗಕ್ಕೆ ಉದ್ದುತ್ತಿರುವ ಒಂದು ವಿಶಿಷ್ಟವಾದ ಹರಕೆಯನ್ನು ನೋಡಿದೆ. ಈ ಹರಕೆ ಬಗ್ಗೆ ಅರ್ಚಕರ ಹತ್ರ ಕೇಳಿದಾಗ ಅವರು ನನಗೆ ಅಗತ್ಯವಿರುವಂಥ ಹರಕೆಯನ್ನೇ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಏನಕ್ಕಂತಂದರೆ ಮೈಯಲ್ಲಿರುವಂತಹ ಕಲೆ ಆಗಿರ್ಬೋದು, ಅಥವಾ ಚರ್ಮ ರೋಗ ಆಗಿರ್ಬೋದು, ಅನಾರೋಗ್ಯ, ಗ್ರಾಚಾರ ಆಗಿರ್ಬೋದು, ಇಂಥದ್ದು ಅನೇಕ ಸಮಸ್ಯೆಗಳಿಗೆ ಈ ಹರಕೆ ತುಂಬಾ ಉಪಯೋಗ ಅಂತ ಹೇಳಿದರು. ಈ ಹರಕೆಯನ್ನು ಕಟ್ಟೋದ್ರಿಂದ ನಮ್ಮ ಗ್ರಾಚಾರ ಆಗಿರ್ಬೋದು, ಮೈಯಲ್ಲಿರುವಂತಹ ಕಲೆ ಆಗಿರ್ಬೋದು ಎಲ್ಲ ನಿವಾರಣೆ ಆಗುತ್ತಂತೆ. ನೀವೇ ಕೇಳಿ ಬನ್ನಿ. ಇದು ಎಣ್ಣೆ ಸೇವೆ ಅಂತೇಳಿ. ಇದು ಯಾಕೆ ಹಾಕೋದು ಅಂದರೆ ಗ್ರಾಚಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತು ಮೈಯಲ್ಲಿ ಕಲೆ, ಚರ್ಮ ರೋಗ ಮತ್ತು ಸಂತಾನ ಬಗ್ಗೆ, ನಿಮ್ಮಲ್ಲಿ ಏನೇ ಒಂದು ಲೋಪದೋಷ ಇದ್ದರೂ ಅದು ಪರಿಹಾರ ಆಗ್ತದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಸನ್ನಿಧಾನಕ್ಕೆ ಬಂದಿದ್ದೀರಿ, ನಿಮ್ಮಲ್ಲಿರುವಂಥ ಲೋಪದೋಷ, ಗ್ರಾಚಾರ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಮತ್ತು ಏನೇ ದೋಷ ಇದ್ದರೂ ಇವತ್ತಿಗೆ ಪರಿಹಾರ ಆಗ್ತದೆ. ಆಯಿತು, ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆಯಲ್ಲಿ ಮುಖ ನೋಡಿ. 3 ಬೆರಳಲ್ಲಿ ಹೀಗೆ ಎಣ್ಣೆನ ಮುಟ್ಟಿ ಹೀಗೆ ಲಿಂಗಕ್ಕೆ ಹಚ್ಚಬೇಕು. ಹೀಗೆ ಒಂದು 9 ಲಿಂಗ ಹಚ್ಚಿ, 9 ಲಿಂಗ ಹಚ್ಚಿ ಆ ಕಡೆಯಿಂದ ಬನ್ನಿ, ಉಳಿದ ಎಣ್ಣೆನ ದೀಪ ಹಾಕಿ ಪ್ರಾರ್ಥನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಮೈಯಲ್ಲಿರುವಂಥ ಯಾವುದೇ ಕಲೆ ಇದ್ದರೂ ಇವತ್ತಿಗೆ ಮಾಯ ಆಗಿ ಹೋಗ್ತದೆ. ಆಯ್ತಾ? ಅರ್ಚಕರು ತಿಳಿಸಿದ ಹಾಗೆ ಎಣ್ಣೆಯಲ್ಲಿ ಕೈಯನ್ನು ಅದ್ದಿ 9 ಲಿಂಗಗಳಿಗೆ ನಾನು ಅದನ್ನು ಉದ್ದಬೇಕಾದ್ರೆ ವಿಶಿಷ್ಟವಾದಂಥ ಒಂದು ಅನುಭವ ಆಯಿತು. ಏನಕ್ಕಂತಂದರೆ ಈ ಲಿಂಗ ಸಾಮಾನ್ಯ ಲಿಂಗವಲ್ಲ.
ಯಾಕಂದರೆ ನೀವಿಲ್ಲಿ ನೋಡ್ತಿರುವಂಥ ಎಲ್ಲ ಲಿಂಗಗಳು ಉದ್ಭವ ಲಿಂಗಗಳಾಗಿದ್ದು ಅದರ ಜೊತೆಗೆ ಪ್ರತಿ 3 ವರ್ಷಕ್ಕೊಂದು ಲಿಂಗ ಇಲ್ಲಿ ಉದ್ಭವವಾಗ್ತಾನೆ ಇರುತ್ತಂತೆ. ಅಷ್ಟು ಮಾತ್ರ ಅಲ್ಲದೆ ಈ ಎಲ್ಲ ಲಿಂಗಗಳು ಶ್ರೀ ಅಮೃತೇಶ್ವರಿ ತಾಯಿಯ ಮಕ್ಕಳಂತಲೇ ಕರೀತಾರೆ. ಇಷ್ಟು ಮಾತ್ರ ಅಲ್ಲದೆ ಇಲ್ಲಿರುವಂಥ ಲಿಂಗಗಳನ್ನು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಹೌದು, ಕರೆಕ್ಟಾಗಿ ಕೌಂಟ್ ಮಾಡಿ ಅದರ ಲೆಕ್ಕವನ್ನು ಯಾರಿಗೂ ಇದುವರೆಗೂ ತಿಳಿಸ್ಲಿಕ್ಕಾಗಲಿಲ್ಲ ಅಂತೆ. ಅಂತಂದರೆ ಯಾರೇ ಒಬ್ಬರು ಲೆಕ್ಕ ಮಾಡಿದ್ರೂ ಒಬ್ಬರ ಲೆಕ್ಕಕ್ಕಿಂತ ಇನ್ನೊಂದು ಲೆಕ್ಕ ಭಿನ್ನವಾಗಿಯೇ ಬರ್ತಿತ್ತಂತೆ. ಎಷ್ಟು ವಿಚಿತ್ರ ಅಲ್ವಾ? ಇಷ್ಟು ಮಾತ್ರ ಅಲ್ಲದೆ ಇಲ್ಲಿ ಒಂದು ವಿಶಿಷ್ಟವಾದ ಇನ್ನೂ ಒಂದು ಹರಕೆ ಇದೆ, ಹುರುಳಿ ಸೇವೆ ಅಂತ. ಇದು ಯಾವ ದೇವಸ್ಥಾನದಲ್ಲೂ ನಾನಿನ್ನೂ ನೋಡಲಿಲ್ಲ. ಹಾಗಾದರೆ ಈ ಹರಕೆಯ ಮಹತ್ವವೇನು, ಆ ಹರಕೆಯನ್ನು ಹೇಗೆ ತೀರಿಸಬೇಕು, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಹುರುಳಿ ಸೇವೆ ಅಂತೇಳಿ, ಇದು ಯಾವ ಕ್ಷೇತ್ರದಲ್ಲೇ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಇದೆ. ಯಾಕೆ ಹಾಕೋದಂದರೆ ಗ್ರಾಚಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮತ್ತು ಮೈಲಿರುವಂಥ ಕಲೆ, ಚರ್ಮರೋಗ, ಚಿಕನ್ ಬಾಕ್ಸ್ ಎಲ್ಲ ಆಗ್ತದಲ್ಲ, ಅದ್ರ ಬಗ್ಗೆ ಹಾಕುವಂಥದ್ದು. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಲ್ಲಿ ಸಂಕ್ರಾಂತಿ ಅಂತೇಳಿ ಆಗ್ತದೆ, ಪ್ರತಿ ತಿಂಗಳಲ್ಲಿ ಆಗುವಂಥದ್ದು. ಆವಾಗ ದೇವಿ ಆಕರ್ಷಣೆ ಆಗ್ತದೆ, ಆಕರ್ಷಣೆ ಆಗಿ ಹೊರಗಡೆ ಬರ್ತದೆ. ಹೊರಗಡೆ ಬಂದಾಗ ಅಲ್ಲಿ ರಕ್ತೇಶ್ವರಿ ಇದೆ. ಆ ರಕ್ತೇಶ್ವರಿಯಲ್ಲಿ ಇದನ್ನು ನಾವು ದೇವಿಗೆ ಅನ್ನ ಮಾಡಿ ಹಾಕ್ತೇವೆ. ಆವಾಗ ನಿಮ್ಮಲ್ಲಿರುವಂಥ ಲೋಪದೋಷ, ಗ್ರಾಚಾರ, ಆರೋಗ್ಯ, ಮಾಟ, ಮಂತ್ರ ಏನೇ ಇದ್ದರೂ ಅದರಲ್ಲಿ ಪರಿಹಾರ ಆಗ್ತದೆ. ಅದರ ರೀತಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮಲ್ಲಿ ಏನೇ ಲೋಪದೋಷ, ಗ್ರಾಚಾರ, ಮಾಟ, ಮಂತ್ರ ಏನೇ ದೋಷ ಇದ್ದರೂ ಇವತ್ತಿಗೆ ಪರಿಹಾರ ಆಗಿ ಮುಂದೆ ನೀವು ಏನು ಸಂಕಲ್ಪ ಮಾಡಿದ್ರೆ ಅದು ಈಡೇರಿಸುವ ಹಾಗೆ ತಾಯಿ ಅಮೃತೇಶ್ವರಿ ಅನುಗ್ರಹ ಮಾಡಿಸುತ್ತಾರೆ. ಓಂ ಸರ್ವದಾಯಿನಿ ಸಕಲಿಷ್ಟದಾಯಿನಿ ಈಶ್ವರಿ ಸರ್ವರೂಪಶಕ್ತಿ ದುರ್ಗಾ ಪರಮೇಶ್ವರಿ ಸಕಲಿಷ್ಟದಾಯಿನಿ ಇಟ್ಕೊಂಡಿದ್ದೀರ. ಅದನ್ನ ಕೈಯಲ್ಲಿದ್ದು 3 ಸಲ ಹೀಗೆ ಸುಳಿದು ಅಲ್ಲಿ ಲಾಸ್ಟಲ್ಲಿ ಟಬ್ ಇದೆಯಲ್ಲ ಅದಕ್ಕೆ ಹಾಕಿ ಮತ್ತೆ ಇದನ್ನ ಒಂದು ಸುತ್ತು ಬಂದು ಈ ಹರಿವಾಣಕ್ಕೆ ಹಾಕ್ಬೇಕು. ಆಯ್ತಾ? ನೀವೇ ಕೇಳಿ ತಿಳ್ಕೊಂಡ್ರಲ್ವಾ ಇಲ್ಲಿ ಈ ಸೇವೆಯನ್ನು ಮಾಡೋದ್ರಿಂದ ತಾಯಿಯ ಅನುಗ್ರಹಕ್ಕೆ ಹೇಗೆ ಪಾತ್ರರಾಗ್ಬೋದು ಅಂತ. ಇಷ್ಟು ಮಾತ್ರ ಅಲ್ಲದೆ ಇನ್ನು ಅನೇಕ ಹರಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ಇಲ್ಲಿಯ ಪ್ರಧಾನ ಅರ್ಚಕರ ಬಾಯಲ್ಲಿ ಕೇಳೋಣ ಬನ್ನಿ. ಉದ್ದ ವಿಡಿಯೋ ಮಾಡಂಗೆ ಮರಂತ ನಾವು ಇಲ್ಲಿ ಪ್ರಧಾನ ಅರ್ಚಕರು. ಇಲ್ಲಿ ನಮ್ಗೆ 2 ವರ್ಷಕ್ಕೊಮ್ಮೆ 3 ತಿಂಗಳ ಪೂಜೆ ಬರ್ತದೆ. ಇಲ್ಲಿ ನಮ್ಮ 6 ಕುಟುಂಬಗಳುಂಟು. ಇಲ್ಲಿ ಪೂಜೆ ಕೈಂಕರ್ಯ ಮಾಡ್ತಾ ಉಂಟು ನಾವು. ಇಲ್ಲಿ ವಿಶೇಷವಾಗಿ ಹಲವು ಮಕ್ಕಳು ಅಂತ ಹೇಳಿದ್ರೆ ದೇವಿಯ ಮಕ್ಕಳು, ಅಂದ್ರೆ ಪ್ರತಿ ಇಲ್ಲಿ ದೇವಿಯ ಮಕ್ಕಳು ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಹೆಚ್ಚಿನವರು ಬಂದು ಇಲ್ಲಿ ದೇವಿಯ ಮಕ್ಕಳನ್ನು ಉದ್ಭವರು ಅಂತ ಹೇಳ್ತಾರೆ. ಹಿಂದಿನವರು ಕೂಡ ಇದನ್ನ ನಮ್ಮ ಉದ್ಭವ ಅಂತಾನೆ ನಂಬಿದ್ದಾರೆ. ಭಕ್ತಾದಿಗಳಿದ್ದಾರೆ ಉದ್ಭವ ಲಿಂಗಗಳಂತ ಹೇಳ್ತಾರೆ. ಎಲ್ಲ ಉದ್ಭವ ಲಿಂಗ ಅಂತ ಹೇಳಿದ್ರೆ ನಮ್ಮ ಹಿಂದಿನವರು ಹೇಳಿದ್ದಾರೆ, ಅದನ್ನು ಕೂಡ ನಾವು ಹೇಳ್ತಾರೆ. ಭಕ್ತಾದಿಗಳು ಇದನ್ನು ಉದ್ಭವ ಅಂತಾನೆ ತಿಳ್ಕೊಂಡಿದ್ದಾರೆ. ಇದು ಎಲ್ಲಿ ಬರ್ತದೆ, ಎಲ್ಲಿ ಹುಟ್ಟುತ್ತದೆ ಅಂತ, ಇದರ ಮೂಲ ಏನಂತ ನಮಗೂ ಹೇಳಲಿಕ್ಕೆ ಆಗುದಿಲ್ಲ. ಬಹಳ ಪುರಾತನ ಕಾಲದಿಂದಲೂ ಇದೇ ತರ ಈ ಲಿಂಗಗಳು ಇಲ್ಲಿ ಕಾಣಿಸ್ಕೊಳ್ತದೆ. ಇದಕ್ಕೆ ಎಷ್ಟು ಉಂಟಂತ ಇವಾಗಲೂ ಎಣಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹಲವು ಮಕ್ಕಳು, ಅಂದ್ರೆ ಮಕ್ಕಳು ಒಂದೊಂದು ರೀತಿಯಲ್ಲಿ ಒಂದೊಂದು ತರ ಇರ್ತಾರೆ. ಹಾಗೆ ದೇವಿಯ ಮಕ್ಕಳು ಕೂಡ ಇಲ್ಲಿ ಒಂದೊಂದ್ ತರ ಕಾಣ್ತದೆ. ಡಿಫರೆಂಟ್ ಶಿವಲಿಂಗ ತರ ಒಂದೊಂದು ಲಿಂಗ ಒಂದೊಂದ್ ತರ ಉಂಟು. ಇಲ್ಲಿ ಬಹಳ ವಿಶೇಷ ಯಾಕಂತ ಹೇಳಿದ್ರೆ ಈ ಲಿಂಗಗಳಿಗೆ ಈ ಸಂತಾನ ಭಾಗ್ಯ ಇಲ್ದಿದವರು, ಇಲ್ಲಿ 10 ರಿಂದ 15, 18 ವರ್ಷ ಸಂತಾನ ಭಾಗ್ಯ ಇಲ್ದಿದವರು ಇಲ್ಲಿ ಬಂದು ಪ್ರತಿನಿತ್ಯ ಬಂದು ಅವರು ಇಲ್ಲಿ ಹೆಚ್ಚಿನವರು ಬಂದು ದೇವಿಯಲ್ಲಿ ಎಣ್ಣೆ ಅರ್ಚನೆ, ಎಣ್ಣೆ ಅಭಿಷೇಕ ಅಂತ ಸೇವೆ ಉಂಟು. ಆ ಸೇವೆಯನ್ನು ಮಾಡಿ ದೇವಿಗೆ ಎಣ್ಣೆ ಎಲ್ಲ ಹಚ್ಚಿ ಧಾನ್ಯವನ್ನೆಲ್ಲ ಗ್ರಾಚಾರ ದೋಷಕ್ಕೆಲ್ಲ ಹಾಕಿ ಆಮೇಲೆ ಅವರು ಪ್ರಾರ್ಥನೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಅಪೇಕ್ಷೆ ಪಡ್ಕೊಂಡು ಹೋಗ್ತಾರೆ. ಅಂದ್ರೆ ಮುಂದೆ ಅವರು ಹರಕೆ ಕಟ್ಟಿಕೊಳ್ತಾರೆ. ಯಕ್ಷಗಾನ ಬೆಳಕಿನ ಸೇವೆ ಅಂತ ಉಂಟು ಇಲ್ಲಿ. ಆ ಬೆಳಕಿನ ಸೇವೆಯನ್ನು ಯಕ್ಷಗಾನವನ್ನು ಸಂತಾನ ಭಾಗ್ಯ ಆದ್ರೆ ಆಡಿಸ್ತೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ತುಲಾಭಾರ ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೂವಿನ ಪೂಜೆ, ಅವರವರ ಯಥಾನುಶಕ್ತಿ ಏನೆಲ್ಲ ಇರ್ತದೆ ಪೂರಕವಾಗಿ ಅವರು ಬೇಡಿಕೆ ದೇವರಿಗೆ ಒಂದು ಹರಕೆ ಅಂತ ರೂಪವನ್ನು ಹೆಚ್ಚಿನವರು ಬೆಳಕಿನ ಸೇವೆಯನ್ನೇ ಮಾಡ್ತಾರೆ. ಒಂದು ಬಾರಿ ಅದನ್ನು ಮನೆಯ ಅವರ ಮಗುವಾದ ನಂತರ ಮನೆಯಲ್ಲಿಯೋ ಅಥವಾ ದೇವಸ್ಥಾನದ ಇದರಲ್ಲಿ ಸನ್ನಿಧಿಯಲ್ಲೂ ಯಕ್ಷಗಾನವನ್ನೆಲ್ಲ ಆಡ್ತಾರೆ. ಇಂದಿಗೂ ನಮ್ಮ ಯಕ್ಷಗಾನ ಸಂತಾನ ಬಗ್ಗೆ ಹೆಚ್ಚಾಗಿ ನಡೀತಾ ಉಂಟು ಈಗಲೂ ಕೂಡ ಇಲ್ಲಿ. ಇಲ್ಲಿ ಮತ್ತೆ ಇಲ್ಲಿ ಈ ಲಿಂಗಗಳಿಗೆ ಮತ್ತೆ ದೇವಿ ಅಮೃತೇಶ್ವರಿ ಇಲ್ಲಿ ತ್ರಿಕಾಲ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ 3 ಹೊತ್ತು ಇಲ್ಲಿ ತ್ರಿಕಾಲ ಪೂಜೆ. ಆ ತಾಯಿ ಅಲ್ಲಿ ದೇವಿಗೆ ಅಮ್ಮನವರಿಗೆ ಹೇಗೆ ನಾವು ಇಲ್ಲಿ ಅಭಿಷೇಕ ಮತ್ತೆ ನೈವೇದ್ಯಗಳು ಸಮರ್ಪಣೆಗಳು ಹೇಗೆ ಆಗ್ತವೆ
ಮಕ್ಕಳಿಗೂ ಹಾಗೆ ಮಾಡ್ಬೇಕಿಲ್ಲ ನಾವು. ಇಲ್ಲಿ ಎಲ್ಲ ಹೌದು ಹೌದು, ತ್ರಿಕಾಲ ಪೂಜೆದಲ್ಲಿ ಪೂಜೆ ಸಹ ಇಲ್ಲಿ ಲಿಂಗಕ್ಕೆಲ್ಲ ಪೂಜೆ ಹೌದು ಎಲ್ಲ ಕಡೆ ಇಲ್ಲಿ ಹೂವಿನ ಪೂಜೆ, ತುಲಾಭಾರ ಯಾವುದೇ ಸಂದ ಇದ್ರು ಇಲ್ಲಿ ವಿಶೇಷವಾಗಿ ಪೂಜೆಗಳಿಗೆ ಆಗ್ಬೇಕು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಕೂಡ ತ್ರಿಕಾಲ ಪೂಜೆ ಇಲ್ಲೂ ಸಾಕು. ಇಲ್ಲಿ ಕೂಡ ಸನ್ನಿಧಿಯಲ್ಲಿ ನಾವು ಮಾಡ್ಬೇಕಾಗ್ತದೆ. ವಿಶೇಷ ದಿನ ಯಾವುದು ಪೂಜೆ? ವಿಶೇಷ ದಿನಗಳಂತ ಹೇಳಿದ್ರೆ ಇಲ್ಲಿ ವರಮಹಾಲಕ್ಷ್ಮಿ ಮತ್ತೆ ನವರಾತ್ರಿಯಲ್ಲಿ ವಿಶೇಷ. ಹೌದು, ನವರಾತ್ರಿಯಲ್ಲಿ ಮಧ್ಯಾಹ್ನ ದೇವಿಗೆ ಉಪವಾಸ, ರಾತ್ರಿ ನೈವೇದ್ಯ ಸೇವೆ, ಮತ್ತೆ ದಿನಕ್ಕೊಂದು ಅಲಂಕಾರ ಸೇವೆ ಆಗ್ತದೆ. ಅಲಂಕಾರ ಹೌದು, ವಿಶೇಷವಾಗಿ ಅನ್ನಪ್ರಸಾದ ಇಲ್ಲಿ ಅನ್ನಪ್ರಸಾದ ಇಲ್ಲಿ ಸಂಕ್ರಮಣ, ಪ್ರತಿ ಸಂಕ್ರಮಣ ನವರಾತ್ರಿಯ 10 ದಿನಗಳು ಇಲ್ಲಿ ನಡೀತದೆ. ಮತ್ತೆ ದೀಪೋತ್ಸವದಂದು ಉಂಟು ಪ್ರತಿ ಶುಕ್ರವಾರ, ಸಾರಿ ಇದು ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ಇಲ್ಲಿ ದೀಪೋತ್ಸವ ಸೇವೆ ನಡೀತದೆ. ಹೌದು, ಆ ದಿವಸ ಅನ್ನ ಸಂತರ್ಪಣೆ ಇರ್ತದೆ. ಮತ್ತೆ ಹೆಚ್ಚಿನ ಭಕ್ತಾದಿಗಳು ಅನ್ನ ಸಂತರ್ಪಣೆ, ದೇಣಿಗೆ ಎಲ್ಲ ಇಲ್ಲಿ ಸೇವಾ ರೂಪದಲ್ಲಿ ಮಾಡ್ತಾರೆ. ಎಲ್ಲ ಹರಕೆ ರೂಪದಲ್ಲಿ ಎಲ್ಲ ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ಕಾಯಿ ಕೊಡ್ತಾರೆ. ಅವರ ಏನೋ ಒಂದು ಇಲ್ಲಿ ಸಂಕಲ್ಪ ಪ್ರಾರ್ಥನೆ ಮಾಡಿ ಹೋಗಿರ್ತದ, ಅದು ಅವ್ರ ಯಶಸ್ಸಾದಲ್ಲಿ ಅವ್ರಿಗೆ ಏನ್ ಬೇಕಾದ ಅದನ್ನ ಕೊಡ್ತಾರೆ. ಹಾಗೆ ಎಲ್ಲ ಎ ಗ್ರೇಡ್ ದೇವಸ್ಥಾನ ಇದೆ ಮುಜರಾಯಲ್ಲಿ. ಎಲ್ಲಾ ಕಡೆಯಿಂದ ಇಲ್ಲಿ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಇಲ್ಲಿ ಸಂತಾನಕ್ಕೆ ಮದುವೆ ಕಂಕಣ ಭಾಗ್ಯ ಆಗದಿದ್ರೆ ಆರೋಗ್ಯದ ಬಗ್ಗೆ ಎಲ್ಲ ಬಂದು ಸೇವೆ ಮಾಡಿ ಹೋಗ್ತಾರೆ. ಮತ್ತೆ ಇತರ ರಾಜ್ಯಗಳು, ನಿಮ್ಮ ಉತ್ತರಾಖಂಡದಿಂದ ಹಿಡಿದು ಈ ಕಡೆ ಡೆಲ್ಲಿ, ಮಹಾರಾಷ್ಟ್ರ, ಗೋವಾ, ಜಾರ್ಖಂಡ್, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲಾ ಸ್ಟೇಟ್ ಇಂದ ಬರ್ತಾರೆ. ನಡೆಸ್ತಾಳೆ. ಹೌದು, ಎಲ್ಲ ಅವರು ಯೂಟ್ಯೂಬ್ ಅಲ್ಲಿ ಹುಡುಕಿಕೊಂಡು ಸರ್ಚ್ ಮಾಡಿ ಬರ್ತಾರೆ. ಮತ್ತೆ ಹೆಚ್ಚಾಗಿ ಹೇಳ್ಬೇಕಾದ್ರೆ ಇಲ್ಲಿ ವಿದೇಶಿಗರು ಬರ್ತಾರೆ, ಎಣ್ಣೆ ಅಭಿಷೇಕ, ಎಣ್ಣೆ ಅರ್ಚನೆ ಮಾಡ್ತಾರೆ. ಅದು ಇಲ್ಲಿ ಒಬ್ರು ಒಂದು ಸಂಸ್ಥೆ ಆಗಿದೆ, ಇಲ್ಲಿ ಯಾವ್ದೋ ಒಂದು ಆಶ್ರಮ, ಅಲ್ಲಿ ಬಂದು ಇದನ್ನೆಲ್ಲ ನೋಡಿ ಅವರೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಹೋಗ್ತಾರೆ. ರಷ್ಯಾದಿಂದ, ಮಲೇಷಿಯಾದಿಂದ, ಸಿಂಗಾಪುರದಿಂದ ಎಲ್ಲ ತುಂಬಾ ಬಂದು ಮಾಡಿ ಹೋಗಿದ್ದಾರೆ. ಹೌದು, ಅವರು ಇದನ್ನು ನೋಡಿ ಹೋಗ್ತಾರೆ. ಎಲ್ಲ ಇದನ್ನ ಈ ಲಿಂಗಗಳನ್ನೆಲ್ಲ ತೆಗೆದು ಅವರು ಎಲ್ಲ ನೋಡಿ ಸೇವೆ ಮಾಡಿ ಹೋಗ್ತಾರೆ. ಹೌದೌದು, ಪ್ರತಿ ಸಂಕ್ರಾಂತಿಗೂ ವಿಶೇಷತೆ ಇದೆ. ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ದರ್ಶನ ಸೇವೆ ಅಂತ ಉಂಟು ಇಲ್ಲಿ. ಅದು ಬೆಳಿಗ್ಗೆ 10 ಗಂಟೆ ಆಗ್ತದೆ, 10ರಿಂದ 12 ಗಂಟೆ. ಹೌದು, ಮತ್ತೆ ಅನ್ನ ಸಂತರ್ಪಣೆ ನಡೀತದೆ. ಭಕ್ತಾದಿಗಳು ಬಂದು ಕೇಳಬಹುದು, ಅವರ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಯಾವುದೇ ಏನಾದ್ರು ಇದ್ರೆ ಕೇಳ್ಬಹುದು. ಮತ್ತೆ ತುಲಾಭಾರ ಹೂವಿನ ಪೂಜೆ ಪ್ರತಿನಿತ್ಯ ಆಗ್ತದೆ. ಕುಂಭಮುಖಿ ಅಂತ ಅವರಿಗೆ ಸಂತಾನ ಬಗ್ಗೆ ಇರಲಿಲ್ಲ, ಆದ್ರೂ ಅವರು ಧರ್ಮನಿಷ್ಠೆ ಒಳ್ಳೆಯವರು. ಪತಿಯ ಸಹೋದರಿ ಶೂರ್ಪನಖಿ ಜೊತೆ ಹೋಗ್ತಾರೆ. ಅಲ್ಲಿ ವನವಿಹಾರಕ್ಕೆ ಹೋದಲ್ಲಿ ಅಲ್ಲಿ ಒಬ್ರು ಋಷಿ ಮಹರ್ಷಿಗಳ ಒಬ್ಬ ಮಗವನ್ನು ಕೊಂಡು ಮೋಹಿತರಾಗಿ ಅವರು ಶೂರ್ಪನಖಿ ಅವರನ್ನು ಮದುವೆ ಆಗ್ಲಿಕ್ಕೆ ಒಪ್ಕೊಳ್ತಾರೆ. ಅಲ್ಲಿ ಅವರು ಒಪ್ಕೊಳ್ತಾ ಇದ್ದವಾಗ ಅವರು ಋಷಿ ಮಹಾರಾಜರವರ ಮಗ ಇವರ ಘೋರ ರೂಪ, ಶೂರ್ಪನಖಿ ಅವರ ಘೋರ ರೂಪವನ್ನು ಕಂಡು ಅಲ್ಲಿ ಮೃತ್ಯು ಕೂಪಕ್ಕೆ ಹಾರಿ ಕಂದಕಕ್ಕೆ ಹಾರ್ತಾರೆ. ಅವರಿಗೆ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗುವವರು. ಅಲ್ಲಿಂದ ಬರುವಾಗ ಈ ಕುಂಭಮುಖಿ ಬರುವಾಗ ಇವರು ಅಲ್ಲಿಂದ ತಪ್ಪಿಸಿ ಹೋಗಿರ್ತಾರೆ. ಅಲ್ಲಿಂದ ಬರುವಾಗ ಅವರಿಗೆ ಏಕಚಿತ್ತನಾಗಿ ಅವರು ಕುಳಿತಿರುವಾಗ ಕುಂಭಮುಖಿಯನ್ನು ನೀನೇ ನನ್ನ ಮಗನನ್ನು ಕೊಂದದ್ದು ಅಂತ ಹೇಳಿ ಅವರಿಗೆ ಶಾಪ ಕೊಡ್ತಾರೆ. ನಿನಗೆ ಮಕ್ಕಳಾಗದೆ ಹೋಗಿ ಅಂತ ಶಾಪ ಕೊಡ್ತಾರೆ. ಅಂದಿನಿಂದ ಅವರು ಅವರ ಪತಿಗೆ ಕರಾಸುರ ರಾಜ ಅವರಿಗೆ ಹೇಳಿ ಅಲ್ಲಿಂದ ಅವರು ರಾಜ ಮಹರ್ಷಿಗಳ ಒಂದು ಅಪೇಕ್ಷೆಯಂತೆ ಅಲ್ಲ ಗುರುಗಳ ಮುಖಾಂತರ ಅವರು ಬೇರೆ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಇಲ್ಲಿ 3 ಕಡೆ ಉಂಟು. ಇಲ್ಲೇ ಒಂದು ಕಡೆ, ಇನ್ನು ನಮ್ಮ ಮಾಲಿಂಗೇಶ್ವರ, ಇನ್ನು ಬ್ರಹ್ಮವರದಲ್ಲಿ ಒಂದು ಉಂಟು. 3 ಕಡೆ ಲಿಂಗಗಳನ್ನು ಪೂಜಿಸಿ ಅವರ ಅನತಿಯಂತೆ ಮುಂದೆ ಪೂಜಾ ಕೈಂಕರ್ಯಗಳನ್ನು ಮಾಡಿ ನೀವು ಮುಂದೆ ಮಕ್ಕಳನ್ನು ಪಡಿ ಅಂತ ಹೇಳಿ ಅಮೃತೇಶ್ವರಿ ದೇವಿಯನ್ನು ಇದು ಮಾಡ್ತಾರೆ. ಅವರು ಅಮೃತೇಶ್ವರಿ ಅವರಿಗೆ ಬಂದು ನಿನಗೆ ಏನಾಗ್ಬೇಕಂತ ಕೇಳಿದವಾಗ ನನಗೆ ಮಕ್ಕಳಾಗೋ ಬದಲು ನೀನೇ ಮುಂದೆ ನಿತ್ಯ ಯೌವನೆಯಂತೆ ಮಕ್ಕಳನ್ನು ಹರಿಸುವಂತ ಇವರು ಹೇಳಿ ಅಂತರ್ಗತ ಕುಂಭಮುಖಿ ಅವರಲ್ಲಿ ಅಂತರ್ಗತೆಯಾಗಿರ್ತಾರೆ. ಹಾಗೆ ಇಲ್ಲಿ ಬೇಡಿದವರಿಗೆ ಇಂದಿಗೂ ಇಲ್ಲಿ ಸಂತಾನ ಬಗ್ಗೆ ಇಲ್ಲಿ ಬೇಡಿ ಬಂದವರು ಬಹಳ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬೇಡಿ ಬಂದವರಿಗೆ ಸಂತಾನ ಆಗ್ತದೆ. ಇನ್ನು ಕೆಲವರು ಇಲ್ಲಿಗೆ ಬಾರದೇ ಇದ್ದವರು ಯಾರೋ ಹೇಳಿ ಬೆಂಗಳೂರು ಇತರ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಅಲ್ಲಿಯೇ ಪ್ರಾರ್ಥನೆ ಮಾಡಿ ಪ್ರಸಾದ ತಕೊಂಡು ಅಲ್ಲಿಯೇ ಇದು ಮಾಡಿ ಮತ್ತೆ ಮಗುವನ್ನು ಕರ್ಕೊಂಡು ಬಂದದ್ದು ಉಂಟು. ಹೌದೌದು, ಯಾಕಂತೇಳಿ ಇಲ್ಲಿ ಪವಾಡ ಉಂಟು. ಈ ದೇವಿಯ ಮಕ್ಕಳು ಇದೊಂದು ಪವಾಡ ಶಕ್ತಿ ಅಂತ ಹೇಳ್ತೇವೆ ನಾವು. ಇದೊಂಥರ ಮಿರಾಕಲ್ ಇದ್ದಾಗೆ, ಎಲ್ಲಿ ಏನಂತ ಹೇಳಲಿಕ್ಕೆ ಆಗುದಿಲ್ಲ. ಎಷ್ಟೋ ಪವಾಡಗಳು ಆದದ್ದು ಉಂಟು ಇಲ್ಲಿ. ಶ್ರದ್ಧೆಯಿಂದ ನಂಬಿ ಬಂದದ್ದು ಕೈ ಬಿಡುವುದಿಲ್ಲ. ಇಲ್ಲ ಯಾಕಂತ ಹೇಳಿದ್ರೆ ಅವರವರ ನಿಷ್ಠೆಗೆ ಅನುಸಾರವಾಗಿ ಆ ತಾಯಿಯನ್ನು ಭಕ್ತಿಯಿಂದ ಪೂಜಿಸಿದಲ್ಲಿ ಈಗ ಈ ಶುಕ್ರವಾರ ಮತ್ತೆ ಭಾನುವಾರ ಇತರ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನವರಾತ್ರಿಯಲ್ಲಿ 5,000 ಮೇಲೆ ಜನ, 10,000 ಜನ, ಹೀಗೆ ಜಾತ್ರೆ 10-11ಕ್ಕೆ ಜಾತ್ರೆ ಆಗ್ತದೆ. ನವರಾತ್ರಿಗೆ 9 ದಿನ ಅನ್ನ ಪ್ರಸಾದ ಇದೆ, 10 ದಿನ ಉಂಟು. ವಿಜಯದಶಮಿ ಸೇರಿ ಉಂಟು. ಮತ್ತೆ ಇಲ್ಲಿ 10-11ನೇ ತಾರೀಕಿಗೆ ಜನವರಿಯಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ, ವಾರ್ಷಿಕ ಜಾತ್ರಾ ಮಹೋತ್ಸವ. ಆ ಸಂದರ್ಭದಲ್ಲಿ 3 ದಿನ ಇಲ್ಲಿ ದೇವರ ಒಂದು ಅನ್ನ ಪ್ರಸಾದ. ಯಾವ ತಿಂಗಳಲ್ಲಿ? ಅದು ಜನವರಿ 10-11ಕ್ಕೆ ಬರ್ತದೆ.
ನಾನು ಕೇಳಿಪಟ್ಟಿರೋ ಪ್ರಕಾರ ನಾಥ ಪಂಥದವರಿಂದ ಇಲ್ಲಿ ಪೂಜೆ ಆಗತ್ತೆ, ಅದ್ರ ಬಗ್ಗೆ ನಾಥ ನೀವು ಪಂಥದ ಅರ್ಚಕರು ನಾವು ಇಲ್ಲಿ ನಾವು ಪೂಜಾ ಕೈಂಕರ್ಯವನ್ನು ನಮ್ಮ ಹಿರಿಯ ತಲೆಮಾರಿನಿಂದ ಮಾಡ್ತಾ ಬರ್ತಾ ನಡ್ಸ್ಕೊಂಡು ಇರೋದು. ಬಂದಿರೋದು. ಅದೇ ಸೇವೆ ಈಗ ನಾವು ಮುಂದೆ ನಡೆಸ್ತಾ ಇದ್ದೇವೆ. ಇಲ್ಲಿ ಮಾಡ್ಕೊಂಡು ಎಷ್ಟು ಹೋಗ್ತಿದ್ದೇವೆ. ದೇವಸ್ಥಾನದಲ್ಲಿ ಈ ತರ ಒಂದು ಇದಿದೆ ನಾಥ ಪಂಥದವ್ರು ನಡೆಸುವಂತದ್ದು? ನಮ್ಮ ಇಲ್ಲಿ ಕೋಟದಲ್ಲಿ ಒಂದು ಮಾತ್ರ. ಒಂದು ಮಾತ್ರ. ಕರಾವಳಿ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ಕಡೆಗೆಲ್ಲ ಉಂಟು. ಮಂದಾರ್ತಿ ಮತ್ತೆ ನಿಮ್ಮ ಕೊಲ್ಲೂರ ಹತ್ರ, ಹೌದೌದು. ಆಮೇಲೆ ಎರ್ತಾಡಿ, ಕೋಟೇಶ್ವರ, ಆಮೇಲೆ ಸುಮಾರು ಕಡೆ ಉಂಟು ಉಡುಪಿಯಲ್ಲಿ. ಈಚೆ ಸಹಿಸುವಂತದ್ದು ಪೂಜೆ ಇದೊಂದು ದೇವಸ್ಥಾನ. ಹೌದೌದು. ಇಲ್ಲಿ ಹತ್ತಿರದಲ್ಲೇ ಎರಡೆರಡು ಗಿಳಿಯರಲ್ಲಿ ಉಂಟು. ಗಿಳಿಯಾರ ನಾಥ ಪಂಥದ ಅರ್ಚಕರು ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮಾಡುವಂತದ್ದು. ಅರ್ಚಕರು ಮತ್ತೆ ನಮ್ಮ ಕದ್ರಿಯಲ್ಲಿ ಅಲ್ಲಿ ಮಾಡ್ತಾರೆ. ಅಲ್ಲಿ ಮಾಡ್ತಾರೆ. ಕೇಳಿದ್ರಲ್ವಾ ಇಲ್ಲಿಯ ಸ್ಥಳ ಪುರಾಣ ಹಾಗೆ ಹರಕೆಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ವಿವರಣೆ ಕೊಟ್ಟರು. ಹಾಗೆ ಇಲ್ಲಿ ಪ್ರತಿದಿನ ಕೂಡ 12:30 ಹಾಗೆ ತಾಯಿಗೆ ಮಹಾಮಂಗಳಾರತಿಯು ನಡೆಯಲಿದ್ದು ಅನೇಕ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ದೂರ ದೂರದಿಂದ ಕೂಡ ಬಂದು ಇಲ್ಲಿ ತಾಯಿಗೆ ಹರಕೆಯನ್ನು ಒಪ್ಪಿಸುವುದನ್ನು ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅಮೃತೇಶ್ವರಿ ತಾಯಿಯ ಎಡಭಾಗದಲ್ಲಿ ಮಾರಿಕಾಂಬಾ ಅಮ್ಮನವರ ದರ್ಶನವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ತಾಯಿಯ ಒಂದು ದರ್ಶನವನ್ನು ಎಲ್ಲರೂ ಕಣ್ತುಂಬಿಕೊಳ್ಳಬೇಕು. ಹಾಗೆ ಈ ಮಹಾಮಂಗಳಾರತಿಯನ್ನು ಕೂಡ ಕಂಡು ಈ ತಾಯಿ ಎಲ್ಲರಿಗೂ ಒಂದು ಒಳ್ಳೆಯ ಅನುಗ್ರಹವನ್ನು ಕರುಣಿಸಬೇಕನ್ನೋದೇ ನನ್ನ ಆಸೆ. ನೀವು ಕೂಡ ಈ ಮಹಾಮಂಗಳಾರತಿ ಹಾಗೆ ತಾಯಿ ದರ್ಶನವನ್ನು ಪಡೆದುಕೊಳ್ಳಿ. ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ ಮಾಡುವಂಥ ಉದ್ಯೋಗ, ವ್ಯವಹಾರ, ಆರೋಗ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಎಲ್ಲೂ ಮನಸ್ಸು ಏನು ಸಂಕಲ್ಪಗಳಿಗೆ ತಾಯಿ ಅನುಗ್ರಹ ಮಾಡಿ ಈ ಅನುಗ್ರಹ ಮಾಡಿ ನಡೆಸಿಕೊಡ್ಬೇಕು. ನೀವು ಸಹ ಮಾಧ್ಯಮದವರಾಗಿ ಬಂದಿದ್ದು ಇಲ್ಲಿ ಇದೇ ಥರ ಏನಿಲ್ಲ, ಇಲ್ಲಿ ತಾಯಿಯಲ್ಲಿ ವಿಶೇಷವಾದಂಥ ಒಂದು ಇಲ್ಲಿ ಸೇವೆಗಳೆಲ್ಲ ಉಂಟು. ಅದೇ ರೀತಿ ಭಕ್ತಾದಿಗಳೆಲ್ಲ ಬಂದು ಸೇವೆಯನ್ನು ಮಾಡ್ತಾರೆ.
ನೋಡಿದ್ರಲ್ವಾ, ನಮ್ಮ ಕೈಲಾದಷ್ಟು ಈ ದೇವಸ್ಥಾನದ ಪುರಾಣ ಕಥೆ ಬಗ್ಗೆ, ಹರಕೆಯ ವಿವರದ ಬಗ್ಗೆ, ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಎಲ್ಲ ವಿಡಿಯೋನು ಶೇರ್ ಮಾಡಿ. ಹಾಗೆ ನಿಮಗೆ ಕೂಡ ಇಂಥದ್ದೇ ಒಂದು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅರಿವಿದ್ದರೆ ಅಥವಾ ಗೊತ್ತಿದ್ದರೆ ಅದನ್ನು ಇನ್ನೊಬ್ಬರಿಗೆ ನಾವು ಮುಟ್ಟಿಸುವಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಕಮೆಂಟ್ ಸೆಕ್ಷನಲ್ಲಿ ಇಂಥದ್ದೇ ಧಾರ್ಮಿಕ ದೇವಸ್ಥಾನಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.